ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ನಮಗೆ ಹೊಲದಾಗೆ ಕೃಷಿ ಹೊಂಡ ಮಾಡೀವಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ. ಸೊ ಬೇಕಾದವರು ತೊಗೋಬೋದು, ಬೇಡದವ್ರು ಬಿಡ್ಬೋದು. ಇದರ ನೋಡ್ರಿ, ಈಗ ನಾವು ಅಳತೆ ಮಾಡಿಕೊಂಡು ಸೈಜು 70 ಅಡಿ, 70 ಫೂಟ್ ಉದ್ದ, 70 ಫೂಟ್ ಆಗಲ್ಲ ಅಳತೆ ಮಾಡಿಕೊಂಡು ಈ ರೀತಿ ಜೆ ಸಿ ಬಿಲೆ ಕೃಷಿ ಹೊಂಡ ತೆಗೆದೀವಿ ನೋಡ್ರಿ. ಜೆ ಸಿ ಬಿಲಿಂದ ತೆಗ್ಯಾಕೆ ಬಂದಿತ್ತು. ಈ ರೀತಿ ಇದನ್ನು ಮಾಡಿದ್ವಿ. ಜೆ ಸಿ ಬಿಯಿಂದ ಹಡ್ಡಿ ಇಳಿಜಾರ ಮೇಲೆ ತೆಗ್ದೀವಿ. ಸೊ ಟೋಟಲ 70ರಿಂದ 70 ಅದನ್ನ ಉದ್ದ 70 ಅಗಲ ಈ ರೀತಿಯಾಗಿ ಕೃಷಿ ಹೊಂಡನ ನಮ್ಮ ಹೊಲದಲ್ಲಿ ತೆಗ್ದೀವಿ ರೀ. ಯಾಕಪ್ಪ ಅಂತಂದ್ರೆ ನಮ್ಮದು 6 ಎಕರೆ ಜಮೀನಿದೊಳಗೆ ಒಟ್ಟು ಯಾವುದೂ ನೀರಾವರಿ ಸೌಲಭ್ಯ ಇದ್ರಿಕಿಲ್ಲ. ಸೊ ಸರ್ಕಾರದ ಒಂದು ಸೌಲಭ್ಯ ಐತೆ ಅಂತೇಳಿ ಗೊತ್ತಾದ್ಮೇಲೆ ಅಲ್ಲಿ ಹೋಗಿ ಭೇಟಿಯಾಗಿ ಔಷಧಿಗಳು ಭೇಟಿಯಾಗಿ ಅದರ ಸದುಪಯೋಗನ ಪಡ್ಕೊಂಡಿವಿ. ಇದನ್ನು ಮಾಡಿಕೊಂಡು ನೀರಾವರಿ ಮಾಡ್ಕೋಬೇಕಂತ ಅನ್ನೋದಿತ್ತು. ಯಾಕಂದ್ರೆ ಇದೆಲ್ಲ ಪೂರ್ತಿ ಮಡ್ಡೆ ಇತ್ತು, ಮಳೆ ಮೇಲೆ ಅಷ್ಟೇ ನಾವು ಬೆಳೆ ಬೆಳೀತಿದ್ವಿ. ಸೊ ಅದರದ ಸಲುವಾಗಿ ಈ ಒಂದು ಕಾರ್ಯವನ್ನು ನಾವು ಮಾಡಿದ್ವಿ. ಕೃಷಿ ಹೊಂಡ ತೆಗೆದ್ಮೇಲೆ ಈ ರೀತಿ ಅಳತೆ ಮಾಡ್ತಾರೆ. ಸಾಹೇಬುಗಳು ಬಂದು ವಿಸಿಟ್ ಮಾಡೋಕ್ಕೂ ಬರ್ತಾರೆ. ಮೇಲಿನವರು ಬಂದು ವಿಸಿಟ್ ಮಾಡಿಕೊಂಡು ಸರಿ ಇತ್ತಪ್ಪ ಅಂತಂದ್ರೆ ಮುಂದಿನ ಪ್ರೊಸೆಸ್ ಮಾಡ್ತಾರೆ. ಇಲ್ಲಪ್ಪ ಅಂದ್ರೆ ಮತ್ತೆ ಏನು ಚೇಂಜಸ್ ಮಾಡ್ಬೇಕು ಅನ್ನೋದನ್ನು ಹೇಳಿ ಹೋಗ್ತಾರೆ. ಆ ರೀತಿ ಮಾಡ್ಕೋಬೇಕು. ಇದು ತಾಡ್ಪತ್ರೆ ಕೊಡ್ತಾರೆ ರೀ ಅವರ ಸಬ್ಸಿಡಿ ಒಳಗೆ. ನಾವು ಅಮೌಂಟ್ ಕಟ್ಟಬೇಕು ಮತ್ತು ಡೀಸೆಲ್ ಇಂಜಿನು ಕೊಡ್ತಾರೆ, ಅದನ್ನೂ ಕಟ್ಟಬೇಕು, ಅದಕ್ಕೂ ಅಮೌಂಟ್ ಕಟ್ಟಬೇಕಾಕೈತಿ. ಒಳ್ಳೆ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತಾರೆ. ಸೊ ಅದಕ್ಕೂ ಸಬ್ಸಿಡಿ ಒಳಗೆ ಕೊಡ್ತಾರೆ, ಅದಕ್ಕೂ ಅಮೌಂಟ್ ನಾವು ಕಟ್ಟಬೇಕಾಕೈತಿ. ಉಳಿದ ಅಮೌಂಟು ಸರ್ಕಾರದವ್ರು ಕೊಡ್ತಾರೆ. ಸೊ ಕಟ್ಟಿದಾದ್ಮೇಲೆ ಈ ರೀತಿ ನೀರು ತುಂಬಿದ್ರಿ. ಇದು ಕೃಷಿ ಹೊಂಡ ಮಾಡ್ಕೊಂಡಾದ್ಮೇಲೆ ನೀರು ತುಂಬಿಸ್ಕೊಂಡಿದ್ವಿ. ನಮಗೆ ಬೇಕಾಗಿ ಅಂದ್ರೆ ತಾಡ್ಪತ್ರೆ ಅದಕ್ಕೆ ನೀರು ತುಂಬಿಸ್ಕೊಂಡು ಬಿಟ್ಟಿವಿ ರೀ. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ನೀರು ತುಂಬೈತಿ. ಸೊ ನಾವು ಬೆಳೆ ಮಾಡ್ಕೊಳಕ್ಕೆ ಅನುಕೂಲ ಆಗೈತಿ ನಮಗೆ. ಸೊ ಇದರಿಂದ ನಮಗೆ ಉಪಯೋಗ ಆಗೈತಿ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ರೀ. ಯಾರು ಬೇಕಾದವರು ಇದನ್ನು ನೋಡ್ಕೋಬೋದು ರೀ. ಈ ರೀತಿ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕೃಷಿ ಹೊಂಡ ಮಾಡ್ಕೋಬೋದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿತ್ತು ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಮುಂದೆ ಭೇಟಿಯಾಗೋಣ.